हाँ मेरा किसको वोट दिया वोट दिया था वो क्या ಒಬ್ಬ ಮನುಷ್ಯ ಮಾಡೋ ಕೆಲಸದ ಬಗ್ಗೆ ಜನ ಮಾತಾಡೋಕೆ ಶುರು ಮಾಡಿದ್ರೆ ಆ ಮನುಷ್ಯ ತಾನು ಮಾಡಿದ ಸಾಧನೆಗಳನ್ನ ತಾನೇ ಬಾಯಿ ಬಿಟ್ಟು ಹೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಆತನ ಕೆಲಸಗಳೇ ಆತನನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸುತ್ತವೆ. ಹೌದು ಸ್ನೇಹಿತರೆ, ಈಗ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರೋ ಜೋಸೆಫ್ ವಿಜಯ್ ಅವರನ್ನ ಇವತ್ತು ನಮ್ಮ ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚವೇ ಗುರುತಿಸುತ್ತಿದೆ. ಹೌದು, ನಾನು ಮಾತಾಡ್ತಿರೋದು ಸೌತ್ ಸಿನಿಮಾ ಸೂಪರ್ ಸ್ಟಾರ್ ತಳಪತಿ ಜೋಸೆಫ್ ವಿಜಯ್ ಬಗ್ಗೆ. ಮುಂಚೆ ಇವರು ಬರೀ ನಟರಾಗಿದ್ರು, ಆದ್ರೆ ಇವಾಗ ತಮಿಳುನಾಡಿನ ಸಿಎಂ. ತಳಪತಿ ಜೋಸೆಫ್ ವಿಜಯ್ ಅವರನ್ನ ಇವತ್ತು ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಫಾರಿನ್ನಲ್ಲೂ ಕೂಡ. ಬಿಳಿಯರಾಗಲಿ ಅಥವಾ ಬೇರೆ ದೇಶದ ಜನರೇ ಆಗಲಿ, ಎಲ್ಲರೂ ಅವರನ್ನ ಚೆನ್ನಾಗಿ ಗುರುತಿಸುತ್ತಾರೆ. ಅಷ್ಟೇ ಅಲ್ಲ, ಅವರು ಟಿವಿಕೆ ಪಾರ್ಟಿಯ ತಮಿಳುನಾಡು ಮುಖ್ಯಮಂತ್ರಿ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತು. ಗೆಳೆಯರೇ, ನನ್ನ ಕಣ್ಣಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕ್ಲಿಪ್ ಸಿಕ್ತು. ಇದು ಕಿರ್ಗಿಸ್ತಾನ್ ದೇಶದ್ದು ಅಂತ ಹೇಳ್ತಿದ್ದಾರೆ. ಅಲ್ಲಿ ತಮಿಳುನಾಡಿನ ಒಬ್ಬ ಹುಡುಗ ಎಂಬಿಬಿಎಸ್ ಓದ್ತಾ ಇದ್ದಾನೆ ಅನಿಸುತ್ತೆ. ಆ ಹುಡುಗ ಯಾರೋ ಒಬ್ರ ಜೊತೆ ಮಾತಾಡ್ತಾ ಅದನ್ನ ಫೋನ್ನಲ್ಲಿ ಶೂಟ್ ಮಾಡ್ತಾ ಇರ್ತಾನೆ. ತಾನು ತಮಿಳುನಾಡಿನವನು ಅಂತ ಆ ಹುಡುಗ ಹೇಳಿದಾಗ ಎದುರುಗಡೆ ಇದ್ದ ಪಾಕಿಸ್ತಾನದ ಹುಡುಗ ತಕ್ಷಣವೇ ತಳಪತಿ ಜೋಸೆಫ್ ವಿಜಯ್ ಅವರ ಹೆಸರನ್ನ ತಗೋತಾನೆ. ತಮಿಳುನಾಡಿನ ಆ ಹುಡುಗನಿಗೆ ಸರಿಯಾಗಿ ಹಿಂದಿ ಬರದಿದ್ರು ಆ ಪಾಕಿಸ್ತಾನದ ಹುಡುಗ ಅವನಿಗೆ ಅರ್ಥ ಮಾಡಿಸ್ತಾನೆ, ನೀನು ತಮಿಳುನಾಡಿನವನಾಗಿದ್ರೆ ನಮಗೆ ಜೋಸೆಫ್ ವಿಜಯ್ ಚೆನ್ನಾಗಿ ಗೊತ್ತು. ಅವರು ಇತ್ತೀಚೆಗಷ್ಟೇ ತಮಿಳುನಾಡಿನ ಸಿಎಂ ಆಗಿದ್ದಾರೆ, ಅದಕ್ಕೂ ಮುಂಚೆ ಅವರು ಅಲ್ಲಿನ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಅಂತ. ಅಷ್ಟೇ ಅಲ್ಲ, ನಾವು ಪಾಕಿಸ್ತಾನದಿಂದ ಅವರ ಎಲ್ಲಾ ವಿಡಿಯೋಗಳನ್ನ ನೋಡ್ತೀವಿ ಅಂತಲೂ ಹೇಳ್ತಾನೆ. ಇದರಿಂದ ನಿಮಗೆ ಏನು ಅರ್ಥ ಆಗುತ್ತೆ ಅಂದ್ರೆ, ಮನುಷ್ಯ ಮಾಡೋ ಕೆಲಸ ಮತ್ತು ಅವನ ನಡತೆಯಿಂದಲೇ ಅವನಿಗೆ ಪ್ರಪಂಚದಾದ್ಯಂತ ಹೆಸರು ಸಿಗೋದು. ತಳಪತಿ ಜೋಸೆಫ್ ವಿಜಯ್ ಅವರು ಸೌತ್ ಸಿನಿಮಾಗಳ ದೊಡ್ಡ ಸೂಪರ್ ಸ್ಟಾರ್ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದ್ರೆ ಬಾಸ್, ಅವರಿಗೆ ಸಿನಿಮಾದಲ್ಲಿದ್ದಾಗ ಸಿಗದಷ್ಟು ದೊಡ್ಡ ಮಟ್ಟದ ಜನಪ್ರಿಯತೆ ಇವತ್ತು ಮುಖ್ಯಮಂತ್ರಿಯಾದ ಮೇಲೆ ಇಡೀ ಪ್ರಪಂಚದಲ್ಲೇ ಸಿಗ್ತಾ ಇದೆ. ಯಾಕಂದ್ರೆ ಸ್ನೇಹಿತರೆ, ಮುಂಚೆ ಆದ್ರೆ ಅವರನ್ನ ಹೆಚ್ಚಾಗಿ ಇಂಡಿಯಾದಲ್ಲಿ ಮಾತ್ರ ಗುರುತಿಸ್ತಾ ಇದ್ರು, ನಮ್ಮ ನಾರ್ತ್ ಇಂಡಿಯಾದಲ್ಲೂ ಕೂಡ. ಅವತ್ತಿನ ದಿನಗಳಲ್ಲಿ ಬರೀ ಸಿನಿಮಾಗಳಿಂದಷ್ಟೇ ಅವರು ಎಲ್ಲರಿಗೂ ಗೊತ್ತಿದ್ರು. ಆದ್ರೆ ಇವತ್ತು ಅವರು ಮುಖ್ಯಮಂತ್ರಿಯಾದ ಮೇಲೆ ಅವರು ಮಾಡ್ತಿರೋ ಕೆಲಸಗಳಿಂದಾಗಿ ದೇಶ ಮತ್ತು ಇಡೀ ಪ್ರಪಂಚದ ಜನರೇ ಅವರನ್ನ ಗುರುತಿಸ್ತಾ ಇದ್ದಾರೆ. ನಾವು ಕೂಡ ಆ ದೇವರಿನಲ್ಲಿ, ಪ್ರಭು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡೋದು ಏನೆಂದರೆ ಇದೇ ತರಹದ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೂ ನಮ್ಮ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ಸಿಗುವಂತಾಗಲಿ. ಪ್ರತಿಯೊಂದು ರಾಜ್ಯದಲ್ಲೂ ಇಂಥದ್ದೇ ಮುಖ್ಯಮಂತ್ರಿ ಇರಬೇಕು, ಯಾರು ತಮ್ಮ ರಾಜ್ಯದ ಒಳ್ಳೆಯದಕ್ಕಾಗಿ ಮತ್ತು ರಾಜ್ಯದ ಪ್ರಗತಿಗಾಗಿ ಕೆಲಸ ಮಾಡ್ತಾರೋ. ರಾಜ್ಯದಲ್ಲಿ ಒಗ್ಗಟ್ಟು, ಪರಸ್ಪರ ಸಹೋದರತ್ವ ಕಾಪಾಡಿಕೊಂಡು ಎಲ್ಲರನ್ನೂ ಜೊತೆಯಾಗಿ ಕರೆದುಕೊಂಡು ಹೋಗ್ತಾರೋ. ಜನರಿಗೆ ಒಂದು ಸ್ವಚ್ಛ ಹಾಗೂ ಸುಂದರವಾದ ವಾತಾವರಣವನ್ನ ಮಾಡಿಕೊಡ್ತಾರೋ. ಜನರಲ್ಲಿ ಶಿಕ್ಷಣದ ಬಗ್ಗೆ, ಕೆಲಸಗಳ ಬಗ್ಗೆ ಮತ್ತು ಎಜುಕೇಶನ್ಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳು ಹಾಗೂ ಕಾನೂನುಗಳ ಬಗ್ಗೆ ಜಾಗೃತಿ ಮೂಡಿಸಿ ಎಲ್ಲರಿಗೂ ಸಮಾನತೆ ಸಿಗುವ ಹಾಗೆ ಮಾಡ್ತಾರೋ ಅಂಥವರೇ ನಮಗೆ ಬೇಕು. ಸೋ ಸ್ನೇಹಿತರೆ, ನಮ್ಮ ಕೈಗೆ ಸಿಕ್ಕಿರೋ ಆ ವಿಡಿಯೋ ಕ್ಲಿಪ್ ಏನಿದೆ ಅಂತ ನೀವೇ ಖುದ್ದಾಗಿ ಒಮ್ಮೆ ನೋಡ್ಬಿಡಿ. Hello. हेलो हाउ आर यू Fine. फ्रॉम I am from Tamil Nadu, India. तमिलनाडु पाकिस्तान Pakistan. Yeah. Okay. What do you do? I am a medical student in Kyrgyzstan. Yeah. कितने अर्से से Huh? कितने अर्से से इधर हो Hindi. I don't understand. Yeah, I don't know Hindi. हाँ मेरा किसको वोट दिया था वो क्या விஜய் இங்க பாருங்க, பாகிஸ்தானிஸ் கூட தளபதியோட ஃபேனா இருக்காங்க. சூப்பர் விஜய் தளபதி, விஜய் அண்ணா. Glad to meet a தளபதி fan from Pakistan. video of him. Movie, Talapati movie. Good, great. In Pakistan. Good to wait. We wait for the movies, Tamil movies especially. Okay, good. Yeah. Tamil movies. We watch in Hindi. Okay. We can't understand Tamil, na? Okay. We watch in Hindi, but we wait for every single Tamil movie. Okay, good, great. Bahubali. Bahubali. Okay. Thank you. Coffee. No. Thank you. Nice meeting you. Thank you.